ಕೆಎಫ್ಡಿ ಸದ್ಯ ರಾಜ್ಯದ ಮಲೆನಾಡು ಭಾಗದಲ್ಲಿ ಭಾರೀ ಸದ್ದು ಮಾಡ್ತಿದ್ದು ಇದೀಗ ಕಾಫಿನಾಡು ಚಿಕ್ಕಮಗಳೂರಿನ ಕಾಡಂಚಿನ ಜನರನ್ನ ಇನ್ನಿಲ್ಲದಂತೆ ಕಾಡತೊಡಗಿದೆ. ಜಿಲ್ಲೆಯಲ್ಲಿ 4 ಪ್ರಕರಣ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆಗೆ ತಲೆನೋವು ತರಿಸಿದೆ. ಮಲೆನಾಡಿನಲ್ಲಿ ಮತ್ತೆ ಕೆಎಫ್ಡಿ ಕಾಟ. ಚಿಕ್ಕಮಗಳೂರಲ್ಲಿ 4 ಸೋಂಕು. ಮಂಗನ ಕಾಯಿಲೆ. ಚಳಿಗಾಲ ಬಂತು ಅಂದ್ರೆ ಸಾಕು ಮಲೆನಾಡನ್ನ ಇನ್ನಿಲ್ಲದಂತೆ ಕಾಡೋ ಮಹಾಮಾರಿ ವೈರಸ್ ಕಳೆದ 7-8 ವರ್ಷಗಳಿಂದ ಮಲೆನಾಡಿಗರಲ್ಲಿ ಕಂಪನವನ್ನೇ ಸೃಷ್ಟಿಸಿಬಿಟ್ಟಿದೆ. ಕಳೆದ ವರ್ಷ ಸುಮಾರು 132 ಮಂದಿ ಮಂಗನ ಕಾಯಿಲೆಗೆ ತುತ್ತಾಗಿದ್ರು. ಅವರಲ್ಲಿ 4 ಸಾವನ್ನಪ್ಪಿದ್ರು. ಈ ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ 4 ಸೋಂಕು ದೃಢವಾಗಿದ್ದು ಜನರಿಗೆ ಆತಂಕ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 226 ಜನರ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿದ್ದು ಅದರಲ್ಲಿ 4 ಪಾಸಿಟಿವ್ ಕೇಸ್ ಬಂದಿದೆ. ಎಲ್ಲ 4 ಕೂಡ ಸೋಂಕಿತರು ಆರೋಗ್ಯವಾಗಿದ್ದಾರೆ. ಆದರೆ ಆಸ್ಪತ್ರೆಯಲ್ಲೇ ಇಟ್ಟುಕೊಂಡು ತೀವ್ರ ನಿಗಾ ವಹಿಸಲಾಗುತ್ತಿದೆ. ಇನ್ನು ಜಿಲ್ಲೆಯಲ್ಲಿ 1 ಮಂಗನ ಕಳೇಬರ ಪತ್ತೆಯಾಗಿದ್ದು ಅದು ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿರೋದ್ರಿಂದ ಪರೀಕ್ಷೆ ಸಾಧ್ಯವಾಗ್ತಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ನಾವು 226 ಹ್ಯೂಮನ್ ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ 4 ಪಾಸಿಟಿವ್ ಕೇಸ್ ಬಂದಿದೆ. ಮತ್ತು ಟಿಕ್ಸ್ 96 ಚೆಕ್ ಮಾಡಿದ್ದೀವಿ. ಅದರಲ್ಲಿ ಯಾವುದೂ ಕೂಡ ಇದಾಗಿಲ್ಲ, ಪಾಸಿಟಿವ್ ಬಂದಿಲ್ಲ. ನೆಕ್ಸ್ಟು ಮಂಕಿ ಡೆತ್ 1 ಆಗಿದೆ. ಅದನ್ನು ಕೊಳೆತ ಸ್ಥಿತಿಯಲ್ಲಿದ್ದರಿಂದ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಇದು ಬಿಟ್ಟರೆ ನಮ್ಮಲ್ಲಿರುವಂಥ 4 ಪಾಸಿಟಿವ್ ಕೇಸ್ಗಳಲ್ಲಿ ಕೂಡ ಎಲ್ಲರೂ ಕೂಡ ಆರಾಮಾಗಿದ್ದಾರೆ. ಎಲ್ಲರೂ ಕೂಡ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಮಾಡಿಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಮೋಸ್ಟ್ ಪ್ರಾಬಲಿ ದ ಫಸ್ಟ್ 2 cases ಗೋಯಿಂಗ್ ಟು ಬಿ ಡಿಸ್ಚಾರ್ಜ್ ಆನ್ ಟುಮಾರೋ, ಡೇ ಆಫ್ಟರ್ ಟುಮಾರೋ. Another 2 case it takes another 2 to 3 days. ಕೆಎಫ್ಡಿ ಕಾಣಿಸಿಕೊಳ್ತಿದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ಸೇರಿದಂತೆ ಚಿಕ್ಕಮಗಳೂರು ತಾಲೂಕಿನ ಕಾಡಂಚಿನ ಕೆಲ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸಿದೆ. ಕಾಡಿಗೆ ಹೋಗಿ ಬರೋರಿಗೆ ಡ್ಯಾಂಪೋ ಆಯಿಲ್ ನೀಡುತ್ತಿದ್ದಾರೆ. ನಮಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ಮತ್ತು ಸಮ್ ಪಾರ್ಟ್ ಆಫ್ ಚಿಕ್ಕಮಗಳೂರಲ್ಲಿ ಇದನ್ನು ನಾವು ರೆಡ್ ಝೋನ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಪ್ರತಿನಿತ್ಯನೂ ಕೂಡ ಸರ್ವೆಲೆನ್ಸ್ ಆ್ಯಕ್ಟಿವಿಟಿನ ನಾವು ಮಾಡ್ತಾಯಿದ್ದೀವಿ. ಜನಗಳಿಗೆ ಕಾಡಿಗೆ ಹೋಗಿ ಬರುವಂಥ ಜನಗಳಿಗೆ ಜ್ವರ, ಮೈಕೈ ನೋವು ಕಂಡ ತಕ್ಷಣವೇ ಅವರನ್ನು ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಟೆಸ್ಟ್ ಮಾಡಿಸುವಂಥದ್ದು ಮತ್ತು ಜನಗಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಏನಂತಂದರೆ ಇದು ಸೀಸನಲ್ ಡಿಸೀಸ್ ಆಗಿರೋದ್ರಿಂದ ನವಂಬರಿಂದ ಇನ್ನು ಮಳೆ ಬರುವವರೆಗೆ ಅಪ್ ಟು ಜೂನ್ವರೆಗೂ ಕೂಡ ಈ ಕಾಯಿಲೆ ಕಂಡು ಬರುವಂಥದ್ದು ಇರುತ್ತೆ. ಒಂದು ಸತಿ ಮಳೆ ಸ್ಟಾರ್ಟ್ ಆದಮೇಲೆ ಈ ಟಿಕ್ಸ್ ಎಲ್ಲವೂ ಕೂಡ ಮಳೆಯಲ್ಲಿ ವಾಶ್ ಆಗಿ ಹೋಗುತ್ತೆ. ಆವಾಗ ಈ ಕಾಯಿಲೆ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ. ಮಂಗನ ಕಾಯಿಲೆ ಚಳಿಗಾಲ ಮುಗಿಯೋದ್ರೊಳಗೆ ಮತ್ತೆಷ್ಟು ಜನರಲ್ಲಿ ಕಾಣಿಸಿಕೊಳ್ಳುತ್ತೋ, ಎಷ್ಟು ಮಂದಿಯನ್ನ ಬಲಿ ತೆಗೆದುಕೊಳ್ಳುತ್ತೋ ಅನ್ನೋ ಭಯ ಕಾಡಂಚಿನ ಜನರ ನಿದ್ದೆಗೆಡಿಸಿದೆ. ಜೊತೆಗೆ ಆರೋಗ್ಯ ಇಲಾಖೆಗೆ ಸೋಂಕು ತಡೆಯೋದು ಸವಾಲಾಗಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.